ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ಇವತ್ತಿನ ರೆಸಿಪಿ ಪನ್ನೀರ್ ರೋಲ್. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ತರೋದಕ್ಕಿಂತ ಮನೇಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಾನು 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪು ಮೈದಾ ಹಿಟ್ಟು ತೊಗೊಳ್ಬೋದು. ಹಾಗೆ ನಾನು 1 ಟೀ ಸ್ಪೂನಷ್ಟು ಶುಗರ್ ತೊಗೋತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ, ಉಪ್ಪು, ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು. ಈ ರೀತಿ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿಗಿಂತ ಒಂಚೂರು ಸಾಫ್ಟಾಗಿರಲಿ, ಯಾಕಂದರೆ ನಾವು ಸಕ್ಕರೆ ಎಲ್ಲ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ನೆನೆಯುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಈ ರೀತಿ ಮಾಡೋದ್ರಿಂದ ಪರೋಟ ಚೆನ್ನಾಗಿ ಬರುತ್ತೆ, ಪದರ ಪದರ ಬರುತ್ತೆ. ಇದು ಡ್ರೈ ಆಗದಿದ್ದಂಗೆ ನಾವು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ ಇಟ್ಕೊಳ್ಬೇಕು ಒಂದು 15 ನಿಮಿಷ. ಈಗ ಇನ್ನೊಂದು ಸೈಡು ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲು, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು, ಹಾಗೆ ಒಂದು ಸ್ವಲ್ಪ ಕಸೂರಿ ಮೆಥಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2-3 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪನ್ನೀರ್ ಮ್ಯಾರಿನೇಷನ್ಗೋಸ್ಕರ. ಇದರಲ್ಲಿ ಪನ್ನೀರ್ ಮಿಕ್ಸ್ ಮಾಡಿದಾಗ ತುಂಬ ಟೇಸ್ಟ್ ಆಗುತ್ತೆ. ಈಗ ನಾನು 150 ಗ್ರಾಮಷ್ಟು ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಪನ್ನೀರಿಗೆ ಮಸಾಲ ಚೆನ್ನಾಗಿ ಮ್ಯಾರಿನೇಷನ್ ಆಗುತ್ತೆ. ಈಗ ಕಣಕ ನೆಂದಿದೆ. ಈಗ ಚೆನ್ನಾಗಿ ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಈಕ್ವಲ್ ಅಮೌಂಟಾಗಿ ಸಮನಾಗಿ ಉಂಡೆಗಳು ಬರುತ್ತೆ. ಇದರಿಂದ ಒಂದು ದಪ್ಪ ಸಣ್ಣ ಆಗೋದಿಲ್ಲ. ಚೆನ್ನಾಗಿ ಇನ್ನೊಂದು ಸರ್ತಿ ರೋಲ್ ಮಾಡಿಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಬೇಕು. ಹೀಗೆ ಇಟ್ಮೇಲೆ ಒದ್ದೆ ಬಟ್ಟೆ ಕ್ಲೋಸ್ ಮಾಡಿಡಬೇಕು, ಇಲ್ಲ ಅಂದರೆ ಅದು ಡ್ರೈ ಆಗಿಬಿಡುತ್ತೆ. ಈ ಹಿಟ್ಟು ನೆನೆದಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾವು ಒಂದೊಂದನ್ನೇ ನಾವು ರೊಟ್ಟಿ ಥರ ಲಟ್ಟಿಸ್ಕೊಳ್ಳೋಣ. ನೀಟಾಗಿ ಲಟ್ಟಿಸ್ಕೊಳ್ಬೇಕು. ತುಂಬ ತೆಳು ಏನು ಬೇಡ, ಮೀಡಿಯಮಾಗೆ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಮೇಲೆ ಎಣ್ಣೆನ ಅಪ್ಲೈ ಮಾಡಬೇಕು. ನೀಟಾಗೆಲ್ಲ ಅಪ್ಲೈ ಮಾಡಿ, ನೀವು ಲಜ್ಜ ಪರೋಟ ನೋಡಿದ್ದೀರಲ್ಲ, ಆ ರೀತಿ ಇದನ್ನು ಫೋಲ್ಡಿಂಗ್ ಮಾಡಬೇಕು. ನಾನು ಚಿರೋಟಿಯಲ್ಲಿ ಮಾಡಿ ತೋರಿಸಿದ್ದೆ ಈ ರೀತಿ ಫೋಲ್ಡಿಂಗು. ಈ ರೀತಿ ಮಡಕೆ ಮಾಡಿಕೊಂಡು ಫೋಲ್ಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪರೋಟ ಪದರ ಚೆನ್ನಾಗಿ ಬರುತ್ತೆ. ಚಿಕ್ಕದಾಗಿ ಲಟ್ಟಿಸ್ಕೊಂಡಿದ್ರು ಪರವಾಗಿಲ್ಲ ರೊಟ್ಟಿನ. ಆಮೇಲೆ ಇದು ಸ್ವಲ್ಪ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಉದ್ದ ಆಗುತ್ತೆ. ನೋಡಿ, ಈ ರೀತಿ ಇರಬೇಕು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹಂಗೆ ಪ್ರೆಸ್ ಮಾಡ್ತಾ ಉದ್ದ ಮಾಡ್ಕೊಳ್ಬೇಕು. ಉದ್ದ ಮಾಡಿಕೊಂಡು ಒಂದು ತುದಿಯಿಂದ ಈ ಥರ ರೋಲ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಚಕ್ರ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಇದನ್ನು ಕೆಳಗಡೆ ಸ್ವಲ್ಪ ಸ್ಟಿಕ್ ಮಾಡ್ಕೋಬೇಕು. ಹಿಂಗೆ ಈ ಥರನೇ ನಾನು ಇನ್ನೊಂದು ರೊಟ್ಟಿನೂ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಾದಮೇಲೆ ಇದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಬಿಡಬೇಕು, ಇಲ್ಲಾಂದರೆ ಡ್ರೈ ಆಗುತ್ತೆ. ನೀವು ಮಾಡಬೇಕಾದ್ರೆ ಇದನ್ನು ತೆಗ್ದು ಲಟ್ಟಿಸ್ಕೊಳ್ಬೋದು. ನಾನು ಇನ್ನೊಂದು ರೊಟ್ಟಿನೂ ಮಾಡಿಕೊಂಡು ಅದರ ಮೇಲೆ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಅಪ್ಲೈ ಮಾಡಿ ಮೇಲೆ ಒಂದು ಸ್ಪ್ರಿಂಕಲ್ ಮಾಡಬೇಕು. ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಫೋಲ್ಡಿಂಗ್ ಮಾಡಬೇಕು. ಮೈದಾ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಪದರಗಳು ಸಪ್ರೇಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಒಂದಕ್ಕೊಂದು ಕಂಡುಕೊಳ್ಳೋದಿಲ್ಲ. ಆ ಥರ ಸುಮ್ಮನೆ ಆಚೆ ಕಡೆ ತಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೇಲೇ ಒಂದು ಸರ್ತಿ ಟ್ರೈ ಮಾಡಿ. ಮನೇಲಿ ಮಾಡಿದ್ದೀವಿ ಅಂತ ಒಂಥರ ಖುಷಿನೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 5 ನಿಮಿಷನೂ ಬೇಕಾಗೋದಿಲ್ಲ, ಬೇಗ ಮಾಡಿಬಿಡ್ಬೋದು. ನೋಡಿ, ಇದನ್ನು ಕೂಡ ನಾನು ಈ ರೀತಿ ಸುತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದೇ ಥರ ಎಲ್ಲದನ್ನು ಹಿಟ್ಟನ್ನ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಲಟ್ಟಿಸೋ ತನಕ ಇದನ್ನು ಮತ್ತೆ ಹಾಗೆ ಮುಚ್ಚಿಟ್ಬಿಡೋಣ. ಈಗ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲು ಈ ಮ್ಯಾರಿನೇಷನ್ ಮಾಡಿರೋ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ 1-2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಮಸಾಲೆದು, ಹಾಗೆ ಪನ್ನೀರ್ಗೆ ಮಸಾಲೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಈಗ ನಾನು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿರಬೇಕು ಉದ್ದುದ್ದಾಗಿ. ನಾನು 1 ಈರುಳ್ಳಿ ತೊಗೊಂಡಿದ್ದೀನಿ.
ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಇದನ್ನು ಕೂಡ ಉದ್ದುದ್ದಾಗಿ ಸ್ಲೈಸ್ ಮಾಡ್ಕೋಬೇಕು. ಟೊಮೆಟೊನೂ ಅಷ್ಟೇ ನಾನು ಒಂದು ತೊಗೊಂಡಿದ್ದೀನಿ, ಇದನ್ನು ಎಲ್ಲ ಉದ್ದುದ್ದಾಗಿ ಸ್ಲೈಸ್ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದು, ತುಂಬ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿಯಾಗಿರಬೇಕು. ಈ ರೀತಿ ಇದ್ದರೆ ಸಾಕು. ನೋಡಿ ಈಗ ಮಸಾಲೆ ಎಲ್ಲದಕ್ಕೂ ಅಂಟ್ಕೊಂಡಿದೆ. ಇಷ್ಟಾದಮೇಲೆ ಆಫ್ ಮಾಡಿ ತಂದೂರಿ ಸ್ಮೆಲ್ ಬರೋದಕ್ಕೋಸ್ಕರ ಹೋಟೆಲ್ ಸ್ಟೈಲಲ್ಲಿ ನಾನು ಚಾರ್ಕೋಲ್ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಫುಲ್ಲು ತಂದೂರಿ ಸ್ಮೆಲ್ ಬರುತ್ತೆ. ಪನ್ನೀರು ಒಳ್ಳೆ ಹೋಟೆಲ್ ಸ್ಟೈಲಲ್ಲಿರುತ್ತೆ. ಅದಕ್ಕಾಗಿ ನೋಡಿ ಇವಾಗ ಇದು ಸ್ಮೆಲ್ಲೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ನಾನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣು ರಸನ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮೊಸರು ಹುಳಿ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ನಿಂಬೆಹಣ್ಣನ್ನ. ಈಗ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ನಾನು ಲಟ್ಟಿಸ್ಕೊಂಡು ರೋಲ್ ಮಾಡ್ಕೊಂಡಿದ್ದಲ್ಲ ಹುರುಳಿನ, ಅದನ್ನು ನಾನಿವಾಗ ಪರೋಟ ಥರ ತಿಕ್ಕಾಗಿ ಲಟ್ಟಿಸ್ಕೊಳ್ಬೇಕು ರೊಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ. ತುಂಬ ಒತ್ತಿ ಪ್ರೆಸ್ ಮಾಡಬೇಡಿ, ಅದು ಪದರ ಎಲ್ಲ ಹಾಳಾಗ್ಬಿಡುತ್ತೆ. ಸ್ವಲ್ಪ ತಿಕ್ಕಾಗಿ ನಾನ್ ಥರ ಲಟ್ಟಿಸ್ಕೊಳ್ಬೇಕು. ನಾನು ಅದೇ ರೀತಿ ಇನ್ನೊಂದು ರೊಟ್ಟಿನೂ ಲಟ್ಟಿಸ್ಕೊಳ್ತಾ ಇದ್ದೀನಿ. ದಪ್ಪನೇ ಇರಲಿ ಇದು ಕೂಡ. ಈ ರೀತಿ ನೋಡಿ, ಈ ರೀತಿ ಇರಬೇಕು. ಈಗ ನಾನು ತವ ಮೇಲೆ ಇದನ್ನು ಸುಟ್ಕೊಳ್ತಾ ಇದ್ದೀನಿ. ಇದು 2 ಸೈಡು ಸ್ವಲ್ಪ ಕ್ರಿಸ್ಪಿ ಆಗಂಗೆ ನಾವು ರೊಟ್ಟಿನ ಸುಟ್ಕೋಬೇಕಾಗುತ್ತೆ. ತುಂಬ ಕಪ್ಪಗೆ ಮಾಡೋಕ್ಕೆ ಹೋಗಬಾರ್ದು. ತೋರಿಸ್ತೀನಿ ನೋಡಿ. ಈಗ ನಾನು ಆ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಒಂದು ಸೈಡು. ಸ್ವಲ್ಪ ತಿಕ್ಕಾಗಿರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿ ಸುಟ್ಕೊಳ್ಳಿ, ಇಲ್ಲಾಂದರೆ ಒಳಗೆಲ್ಲ ಬೇಯೋದಿಲ್ಲ. ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ತಿರುಗಿಸ್ಬೇಕಾಗುತ್ತೆ. ಇಷ್ಟಾದರೆ ಸಾಕು. ನಾನು ಅದೇ ರೀತಿ ಇನ್ನೊಂದು ರೊಟ್ಟಿನೂ ಕೂಡ ಸುಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಳಗೆಲ್ಲ ನಿಧಾನವಾಗಿ ಬೇಯುತ್ತೆ. ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಸುಟ್ಕೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ನಾವು ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ ರೊಟ್ಟಿ. ಹಾಗೆ ನಾವು ತಿನ್ನುವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ. ಗೋಧಿ ಹಿಟ್ಟು ರವೆನೂ ಹಾಕಿ ಈ ರೊಟ್ಟಿನೂ ಮಾಡ್ತಾರೆ, ಮೈದಾ ಬಳಸದೇ ಇರೋರು. ನೋಡಿ ಈ ರೀತಿ ಇರಬೇಕು. ಈಗ ನಾನು ಒಂದು ರೊಟ್ಟಿ ಇಟ್ಕೊಂಡು ಇದನ್ನು ನಾನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಪದರ ಮಾಡಿದ್ವಲ್ಲ, ಅದೆಲ್ಲ ಸ್ವಲ್ಪ ಬಿಡಿ ಆಗುತ್ತೆ. ತಿನ್ನುವಾಗ ಒಂದು ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಈ ರೀತಿ ಮಾಡಲೇಬೇಕು ಅಂತ ಏನಿಲ್ಲ, ಅದು ನಿಮ್ಮ ಆಪ್ಷನಲ್ಲು. ನಾನೀಗ 1 ಟೇಬಲ್ ಸ್ಪೂನಷ್ಟು ಮಯೋನೈಸ್ ಚೀಸ್ನ ಹಚ್ಕೊಳ್ತಾ ಇದ್ದೀನಿ. ವೆಜ್ ಮಯೋನೈಸ್ ಚೀಸ್ ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ರೋಲು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿದ್ದೆಲ್ಲ ಪನ್ನೀರ್ದು ಅದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ಮೇಲ್ಗಡೆಯಿಂದ ಹಸಿ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೋಬೇಕು. ಇದಕ್ಕೆ ನೀವು ಕ್ಯಾರೆಟಾರು ಹಾಕ್ಕೊಳ್ಬೋದು ಅಥವಾ ಕ್ಯಾಪ್ಸಿಕಮ್ ಏನು ಬೇಕಾದ್ರೂ ಹಾಕ್ಕೊಳ್ಬೋದು, ನಿಮ್ಗೆ ಯಾವುದು ವೆಜ್ಜಸ್ ಸಿಗುತ್ತೆ. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಈ ಥರ ಫೋಲ್ಡಿಂಗ್ ಮಾಡಿ ಬಟರ್ ಪೇಪರಲ್ಲಿ ಈ ಥರ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಕೈಯಲ್ಲಿ ನೀಟಾಗಿ ಇಟ್ಕೊಳ್ಬೋದು, ಓಪನ್ ಆಗೋದಿಲ್ಲ ತಿನ್ನುವಾಗ. ಅದೇ ರೀತಿ ನಾನು ಇನ್ನೊಂದು ರೊಟ್ಟಿಗೂ ನಾನು ಮಯೋನೈಸ್ ಚೀಸ್ ಹಾಕ್ಕೊಂಡು, ನೀವು ಪನ್ನೀರ್ ಜೊತೆಗೆ ಮಶ್ರೂಮ್ ಕೂಡ ಹಾಕ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಎರಡೂ ಒಟ್ಟಿಗೆ ಹಾಕಿದ್ರೆ ಒಳ್ಳೆ ಟೇಸ್ಟು ಕೂಡ ಇರುತ್ತೆ. ಈ ರೀತಿ ಆನಿಯನ್ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ನಿಮ್ಮ ಇಷ್ಟ ಏನು ಬೇಕಾದರೂ ಹಾಕ್ಕೊಳ್ಬೋದು. ಈಗ ನಾನು ರೋಲ್ ಮಾಡಿಕೊಂಡು ಫೋಲ್ಡ್ ಮಾಡ್ತಿದ್ದೀನಿ. ಟೊಮೆಟೊ ಕೆಚಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹುಳಿ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.